ಶಾಂತಿ. ಮುರಳಿಯ ದಿನಾಂಕ 28/4/2024. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ಮಧುಬನ. ಮುರಳಿಯ ರಿವೈಸ್ ಡೇಟ್ ಆಗಿದೆ 23/10/1999. ಮುರಳಿಯ ವಿಷಯವಾಗಿದೆ ಸಮಯದ ಕರೆ ದಾತ ಆಗಿ. ಇಂದು ಸರ್ವಶ್ರೇಷ್ಠ ಭಾಗ್ಯವಿದಾತ ಸರ್ವಶಕ್ತಿಗಳ ದಾತ ಬಾಪ್ತಾದರವರು 4 ಕಡೆಯ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಮಧುಬನದಲ್ಲಿರಬಹುದು, ಸನ್ಮುಖದಲ್ಲಿರಬಹುದು, ದೇಶ ವಿದೇಶದಲ್ಲಿ ತಂದೆಯ ನೆನಪಿನಲ್ಲಿದ್ದು ಕೇಳುತ್ತಿರಬಹುದು, ನೋಡುತ್ತಿರಬಹುದು, ಎಲ್ಲಿಯೇ ಕುಳಿತಿರಲಿ, ಆದರೆ ಹೃದಯದ ಸಮೀಪದಲ್ಲಿ ಇದ್ದಾರೆ. ನೀವೆಲ್ಲರೂ ಸಹ ಹರ್ಷಿತರಾಗಿದ್ದೀರಿ ಅಲ್ಲವೇ? ಮಕ್ಕಳು ಹರ್ಷಿತ ಹಾಗೂ ಬಾಪ್ತಾದರವರು ಸಹ ಹರ್ಷಿತ. ಇದೇ ಹೃದಯದ ಸದಾ ಸತ್ಯವಾದ ಹರ್ಷ ಇಡೀ ಪ್ರಪಂಚದ ದುಃಖವನ್ನು ದೂರ ಮಾಡುವಂತಹದ್ದಾಗಿದೆ. ಈ ಹೃದಯದ ಹರ್ಷ ಆತ್ಮಗಳಿಗೆ ತಂದೆಯ ಅನುಭವ ಮಾಡಿಸುವಂತಹದ್ದಾಗಿದೆ. ಏಕೆಂದರೆ ತಂದೆಯು ಸದಾ ಸರ್ವ ಆತ್ಮರ ಪ್ರತಿ ಸೇವಾದಾರಿಯಾಗಿದ್ದಾರೆ ಹಾಗೂ ತಾವೆಲ್ಲ ಮಕ್ಕಳು ತಂದೆಯ ಜೊತೆ ಸೇವೆಯಲ್ಲಿ ಜೊತೆಗಾರರಾಗಿದ್ದೀರಿ ಅಲ್ಲವೇ? ತಂದೆಯ ಜೊತೆಗಾರರು ಹಾಗೂ ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಸದಾ ಸುಖಿಯಾಗಿರುವ ಸಾಧನವನ್ನು ಕೊಡುವ ಸೇವೆಯಲ್ಲಿ ಸದಾ ಉಪಸ್ಥಿತರಾಗಿದ್ದೀರಿ. ಸದಾ ಸೇವಾದಾರಿಗಳಾಗಿದ್ದೀರಿ. ಕೇವಲ 4 ಗಂಟೆ 6 ಗಂಟೆ ಸೇವೆ ಮಾಡುವಂತಹವರಲ್ಲ. ಪ್ರತಿಯೊಂದು ಕ್ಷಣ ಸೇವೆಯ ವೇದಿಕೆ ಮೇಲೆ ಪಾತ್ರವನ್ನು ಅಭಿನಯಿಸುವಂತಹ ಪರಮಾತ್ಮನ ಜೊತೆಗಾರರಾಗಿದ್ದೀರಿ. ನೆನಪು ನಿರಂತರವಾಗಿದೆ. ಇದೇ ರೀತಿ ಸೇವೆಯೂ ಸಹ ನಿರಂತರವಾಗಿದೆಯೇ? ತಮ್ಮನ್ನು ನಿರಂತರ ಸೇವಾದಾರಿ ಎಂದು ಅನುಭವ ಮಾಡುತ್ತೀರಾ ಅಥವಾ 8-4 ಗಂಟೆಗಳ ಸೇವಾದಾರಿಯಾಗಿದ್ದೀರಾ? ಈ ಬ್ರಾಹ್ಮಣ ಜನ್ಮವೇ ನೆನಪು ಹಾಗೂ ಸೇವೆಗಾಗಿ ಇದೆ. ಬೇರೆ ಏನಾದರೂ ಮಾಡುವುದಿದೆಯೇ? ಇಷ್ಟೇ ಅಲ್ಲವೇ? ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಕ್ಷಣ ನೆನಪು ಹಾಗೂ ಸೇವೆ ಜೊತೆಯಲ್ಲಿಯೇ ಇದೆಯೇ ಅಥವಾ ಸೇವೆಯ ಸಮಯ ಬೇರೆ ಹಾಗೂ ನೆನಪಿನ ಸಮಯ ಬೇರೆಯಾಗಿದೆಯೇ? ಇಲ್ಲ ಅಲ್ಲವೇ? ಒಳ್ಳೆಯದು. ಬ್ಯಾಲೆನ್ಸ್ ಇದೆಯೇ? ಒಂದು ವೇಳೆ 100% ಸೇವೆ ಇದ್ದರೆ 100% ನೆನಪು ಸಹ ಇದೆಯೇ? ಎರಡರ ನಡುವೆ ಬ್ಯಾಲೆನ್ಸ್ ಇದೆಯೇ? ಅಂತರ ಬಂದು ಬಿಡುತ್ತದೆ ಅಲ್ಲವೇ? ಕರ್ಮಯೋಗಿಯ ಅರ್ಥವೇ ಆಗಿದೆ ಕರ್ಮ ಹಾಗೂ ನೆನಪು, ಸೇವೆ ಹಾಗೂ ನೆನಪು ಎರಡರ ಬ್ಯಾಲೆನ್ಸ್ ಸಮನಾಗಿ ಇರುವಂತಹದ್ದು. ಹೀಗಲ್ಲ ಕೆಲವೊಮ್ಮೆ ನೆನಪು ಜಾಸ್ತಿ ಹಾಗೂ ಸೇವೆ ಕಡಿಮೆ, ಅಥವಾ ಸೇವೆ ಜಾಸ್ತಿ ನೆನಪು ಕಡಿಮೆ. ಹೇಗೆ? ಎಲ್ಲಿಯವರೆಗೆ ಆತ್ಮ ಹಾಗೂ ಶರೀರ ವೇದಿಕೆಯ ಮೇಲೆ ಇರುತ್ತದೆ ಅಲ್ಲಿಯವರೆಗೆ ಜೊತೆಯಲ್ಲಿಯೇ ಇರುತ್ತದೆ ಅಲ್ಲವೇ? ಬೇರೆಯಾಗಲು ಸಾಧ್ಯವೇ? ಅದೇ ರೀತಿ ನೆನಪು ಹಾಗೂ ಸೇವೆ ಜೊತೆಯಲ್ಲಿಯೇ ಇರಲಿ. ನೆನಪು ಎಂದರೆ ತಂದೆಯ ಸಮಾನ ಸ್ವಯಂ ಸ್ವಮಾನದ ನೆನಪು. ಯಾವಾಗ ತಂದೆಯ ನೆನಪಿರುತ್ತದೆ ಆಗ ಸ್ವತಃ ಸ್ವಮಾನದ ನೆನಪು ಸಹ ಇರುತ್ತದೆ. ಒಂದು ವೇಳೆ ಸ್ವಮಾನದಲ್ಲಿ ಇರುವುದಿಲ್ಲ ಎಂದರೆ ನೆನಪು ಸಹ ಶಕ್ತಿಶಾಲಿಯಾಗಿ ಇರಲು ಸಾಧ್ಯವಿಲ್ಲ. ಸ್ವಮಾನ ಎಂದರೆ ತಂದೆಯ ಸಮಾನ. ಸಂಪೂರ್ಣ ಸ್ವಮಾನದಲ್ಲಿ ಇರುವವರೇ ತಂದೆಯ ಸಮಾನ. ಹಾಗೂ ಇಂತಹ ನೆನಪಿನಲ್ಲಿ ಇರುವಂತಹ ಮಕ್ಕಳು ಸದಾ ದಾತ ಆಗಿರುತ್ತಾರೆ. ತೆಗೆದುಕೊಳ್ಳುವವರಲ್ಲ. ದೇವತೆ ಎಂದರೆ ದಾನ ಮಾಡುವವರು. ಇಂದು ಬಾಪ್ತಾದರವರು ಎಲ್ಲ ಮಕ್ಕಳ ದಾತತನದ ಸ್ಥಿತಿಯನ್ನು ಚೆಕ್ ಮಾಡುತ್ತಿದ್ದರು. ಎಲ್ಲಿಯವರೆಗೆ ದಾತನ ಮಕ್ಕಳು ದಾತ ಆಗಿದ್ದಾರೆ ಎಂದು. ಹೇಗೆ? ತಂದೆ ಎಂದೂ ಸಹ ಪಡೆಯುವ ಸಂಕಲ್ಪವನ್ನು ಮಾಡುವುದಿಲ್ಲ, ಕೊಡುವ ಸಂಕಲ್ಪವನ್ನೇ ಮಾಡುತ್ತಾರೆ. ಒಂದು ವೇಳೆ ಹಳೆಯದೆಲ್ಲವನ್ನ ಕೊಟ್ಟು ಬಿಡಿ ಎಂದು ಹೇಳುತ್ತಾರೆ ಎಂದರೂ ಸಹ ಹಳೆಯದರ ಬದಲಾಗಿ ಹೊಸದನ್ನು ಕೊಡುತ್ತಾರೆ. ತಂದೆ ತೆಗೆದುಕೊಳ್ಳುತ್ತಾರೆ ಎಂದರೆ ಕೊಡುತ್ತಾರೆ. ವರ್ತಮಾನ ಸಮಯ ಬಾಪ್ತಾದರವರಿಗೆ ಮಕ್ಕಳ ಒಂದು ವಿಷಯ ಬಹಳ ಇಷ್ಟವಾಗುತ್ತದೆ. ಯಾವ ಸಬ್ಜೆಕ್ಟ್? ವಿದೇಶದ ಸಬ್ಜೆಕ್ಟ್ ಆಗಿದೆ. ಯಾವುದು? ಕಾಲ್ ಆಫ್ ಟೈಮ್, ಸಮಯದ ಕರೆ. ಬಾಪ್ತಾದರವರು ನೋಡುತ್ತಿದ್ದರು ಮಕ್ಕಳಿಗಾಗಿ ಸಮಯದ ಕರೆ ಏನಾಗಿದೆ. ನೀವು ನೋಡುತ್ತಿರುವಿರಿ ವಿಶ್ವಕ್ಕಾಗಿ ಸೇವೆಗಾಗಿ ಬಾಪ್ತಾದರವರು ಸೇವೆಯ ಜೊತೆಗಾರರಂತೂ ಆಗಿದ್ದಾರೆ.
ಆದರೆ ಬಾಪ್ ದಾದರವರು ನೋಡುತ್ತಿದ್ದಾರೆ, ಮಕ್ಕಳಿಗಾಗಿ ಸಮಯದ ಕರೆ ಏನಾಗಿದೆ. ನೀವು ಸಹ ಸಮಯದ ಕರೆ ಏನಾಗಿದೆ ಎಂದು ತಿಳಿದಿದ್ದೀರಲ್ಲವೇ. ತಮಗಾಗಿ ಯೋಚಿಸಿರಿ. ಸೇವೆಯ ಪ್ರತಿಯಾಗಿ ಭಾಷಣವನ್ನಂತೂ ಮಾಡಿದ್ದೀರಿ, ಮಾಡುತ್ತಲೇ ಇರುತ್ತೀರಿ. ಆದರೆ ತಮಗಾಗಿ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಮಗಾಗಿ ಸಮಯದ ಕರೆ ಏನಾಗಿದೆ ಎಂದು. ವರ್ತಮಾನ ಸಮಯದ ಕರೆ ಏನಾಗಿದೆ. ಬಾಪ್ ದಾದರವರು ನೋಡುತ್ತಿದ್ದರು, ಈಗಿನ ಸಮಯದ ಅನುಸಾರ ಪ್ರತಿ ಸಮಯ ಪ್ರತಿಯೊಂದು ಮಗುವಿನಲ್ಲಿ ದಾತತನದ ಸ್ಮೃತಿ ಇನ್ನಷ್ಟು ಹೆಚ್ಚಾಗಬೇಕು. ಸ್ವ ಉನ್ನತಿಯ ಪ್ರತಿಯಾಗಿ ದಾತತನದ ಭಾವ ಇರಬಹುದು. ಸರ್ವರ ಪ್ರತಿ ಸ್ನೇಹ ಇಮರ್ಜ್ ರೂಪದಲ್ಲಿ ಕಾಣಿಸಲಿ. ಯಾರು ಹೇಗೆ ಇರಲಿ, ಏನೇ ಆಗಿರಲಿ, ನಾನು ಕೊಡಬೇಕು ಅಂದ ಮೇಲೆ ದಾತ ಸದಾ ಬೇಹದ್ದಿನ ವೃತ್ತಿಯವರಾಗಿರುತ್ತಾರೆ, ಹದ್ದಿನ ವೃತ್ತಿಯವರಲ್ಲ. ಹಾಗೂ ದಾತ ಸದಾ ಸಂಪನ್ನ ಭರ್ಪೂರಾಗಿರುತ್ತಾರೆ. ದಾತ ಸದಾ ಕ್ಷಮೆಯ ಮಾಸ್ಟರ್ ಸಾಗರನಾಗಿರುತ್ತಾರೆ. ಈ ಕಾರಣದಿಂದ ತಮ್ಮ ಹದ್ದಿನ ಸಂಸ್ಕಾರಗಳು ಅಥವಾ ಅನ್ಯರ ಸಂಸ್ಕಾರಗಳು ಇಮರ್ಜ್ ಆಗುವುದಿಲ್ಲ, ಮರ್ಜ್ ಆಗಿರುತ್ತದೆ. ನಾನು ಕೊಡಬೇಕು, ಅನ್ಯರು ಕೊಡಲಿ ಅಥವಾ ಕೊಡದೇ ಇರಲಿ, ಆದರೆ ನಾನು ದಾತ ಆಗಬೇಕು. ಯಾವುದೇ ಸಂಸ್ಕಾರದ ವಶ ಪರವಶ ಆತ್ಮರಾಗಿರಲಿ, ಆ ಆತ್ಮಗಳಿಗೆ ನಾನು ಸಹಯೋಗ ಕೊಡಬೇಕು. ಅಂದ ಮೇಲೆ ಯಾರದೇ ಹದ್ದಿನ ಸಂಸ್ಕಾರ ತಮ್ಮನ್ನು ಪ್ರಭಾವಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅನ್ಯರು ಸನ್ಮಾನ ಕೊಡಲಿ ಕೊಡದೇ ಇರಲಿ, ಅವರು ಕೊಡದೇ ಇದ್ದರೂ ಸಹ ನಾನು ಕೊಡಬೇಕು. ಇಂತಹ ದಾತತನವನ್ನು ಈಗ ಇಮರ್ಜ್ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಭಾವನೆಯಂತೂ ಇದೆ, ಆದರೆ ಎಂಬ ಶಬ್ದ ಬರದಿರಲಿ. ನಾನು ಮಾಡಲೇಬೇಕು. ಯಾವುದೇ ತಮ್ಮ ಕೆಲಸಕ್ಕೆ ಬರದೇ ಇರುವಂತಹ ಚಲನೆ ಅಥವಾ ಮಾತು, ಇಷ್ಟವಾಗದೇ ಇರುವಂತಹದ್ದು ಏನಿದೆ ಅದನ್ನು ತೆಗೆದುಕೊಳ್ಳಬೇಡಿ. ಕೆಟ್ಟ ವಸ್ತುವನ್ನು ತೆಗೆದುಕೊಳ್ಳಲಾಗುತ್ತದೆಯೇ? ಮನಸ್ಸಿನಲ್ಲಿ ಧಾರಣೆ ಮಾಡುವುದು ಎಂದರೆ ತೆಗೆದುಕೊಳ್ಳುವುದು. ಬುದ್ಧಿಯವರೆಗೂ ಅಲ್ಲ, ಬುದ್ಧಿಯಲ್ಲೂ ಮಾತು ಬಂದು ಬಿಟ್ಟಿತು. ಇದು ಸಹ ಆಗಬಾರದು. ಆ ವಸ್ತುವೇ ಕೆಟ್ಟದು ಎಂದ ಮೇಲೆ, ಒಳ್ಳೆಯದಲ್ಲ ಎಂದ ಮೇಲೆ ಅದನ್ನು ಬುದ್ಧಿ ಹಾಗೂ ಹೃದಯದಲ್ಲಿ ತೆಗೆದುಕೊಳ್ಳಬೇಡಿ, ಅರ್ಥಾತ್ ಧಾರಣೆ ಮಾಡಿಕೊಳ್ಳಬೇಡಿ. ತೆಗೆದುಕೊಳ್ಳುವ ಬದಲಾಗಿ ಶುಭ ಭಾವನೆ, ಶುಭ ಕಾಮನೆ ದಾತ ಆಗಿ ಕೊಡಿ. ತೆಗೆದುಕೊಳ್ಳಬೇಡಿ. ಏಕೆಂದರೆ ಈಗ ಸಮಯದ ಅನುಸಾರ ಒಂದು ವೇಳೆ ಹೃದಯ ಹಾಗೂ ಬುದ್ಧಿ ಖಾಲಿ ಇಲ್ಲ ಎಂದರೆ ನಿರಂತರ ಸೇವಾದಾರಿ ಆಗಲು ಸಾಧ್ಯವಿಲ್ಲ. ಹೃದಯ ಹಾಗೂ ಬುದ್ಧಿ ಯಾವಾಗ ಯಾವುದೇ ಮಾತಿನಲ್ಲಿ ವ್ಯಸ್ತವಾಗಿದ್ದರೆ ಸೇವೆ ಹೇಗೆ ಮಾಡುವಿರಿ? ಲೌಕಿಕದಲ್ಲಿ ಹೇಗೆ 8 ಗಂಟೆ ಕೆಲವರು 10 ಗಂಟೆ ಕೆಲಸ ಮಾಡುತ್ತಾರೆ, ಅದೇ ರೀತಿ ಇಲ್ಲಿಯೂ ಸಹ ಆಗಿಬಿಡುತ್ತದೆ. 8 ಗಂಟೆ ಸೇವಾದಾರಿ, 6 ಗಂಟೆಯ ಸೇವಾದಾರಿ ನಿರಂತರ ಸೇವಾದಾರಿಯಾಗಲು ಸಾಧ್ಯವಿಲ್ಲ. ಮನಸ್ಸಿನ ಸೇವೆ ಮಾಡಿ, ವಾಚಾ ಸೇವೆ ಮಾಡಿ ಅಥವಾ ಕರ್ಮಣ ಸೇವೆ ಮಾಡಿ ಎಂದರೆ ಸಂಬಂಧ ಸಂಪರ್ಕದಿಂದ ಮಾಡಿ. ಪ್ರತಿಯೊಂದು ಕ್ಷಣ ದಾತ ಅರ್ಥಾತ್ ಸೇವಾದಾರಿ. ಬುದ್ಧಿಯನ್ನು ಖಾಲಿಯಾಗಿ ಇಡುವುದರಿಂದ ತಂದೆಯ ಸೇವೆಯಲ್ಲಿ ಜೊತೆಯಾಗಿರುವಿರಿ. ಹೃದಯವನ್ನು ಸದಾ ಸ್ವಚ್ಛವಾಗಿ ಇಡುವುದರಿಂದ ನಿರಂತರ ತಂದೆಯ ಸೇವೆಯಲ್ಲಿ ಜೊತೆಗಾರರಾಗಿರುವಿರಿ. ನಿಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ? ಜೊತೆಯಲ್ಲಿ ಇರುತ್ತೇವೆ, ಜೊತೆಯಲ್ಲಿ ನಡೆಯುತ್ತೇವೆ. ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ಅಥವಾ ನೀವು ಮುಂದೆ ಇರಿ, ನಾವು ಹಿಂದೆ ಹಿಂದೆ ಬರುತ್ತೇವೆ, ಇಲ್ಲ ಅಲ್ಲವೇ? ಜೊತೆಯಲ್ಲಿರುವ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ತಂದೆ ಸೇವೆ ಇಲ್ಲದೆ ಇರುತ್ತಾರೆಯೇ? ನೆನಪು ಇಲ್ಲದೆ ಸಹ ಇರುವುದಿಲ್ಲ. ತಂದೆಗೆ ಬೇರೆ ಏನಿದೆ? ಪರಮಾತ್ಮನಿಗೆ ಆತ್ಮಗಳೇ ಇದ್ದಾರೆ ಅಷ್ಟೇ. ನಂಬರ್ ವಾರ್ ಆತ್ಮಗಳಂತೂ ಇದ್ದಾರೆ. ಮಕ್ಕಳ ನೆನಪಿಲ್ಲದೆ ತಂದೆ ಇರಲು ಸಾಧ್ಯವೇ ಇಲ್ಲ. ತಂದೆ ಮಕ್ಕಳ ನೆನಪಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ನೀವು ಇರುತ್ತೀರಾ? ಕೆಲವೊಮ್ಮೆ ಹುಡುಗಾಟಿಕೆಯಲ್ಲಿ ಬಂದು ಬಿಡುತ್ತೀರಿ. ಹಾಗಾದರೆ ಏನು ಕೇಳಿದಿರಿ? ಸಮಯದ ಕರೆಯಾಗಿದೆ, ದಾತ ಆಗಿ. ಬಹಳ ಅವಶ್ಯಕವಾಗಿದೆ. ಇಡೀ ವಿಶ್ವದ ಆತ್ಮಗಳ ಕರೆಯಾಗಿದೆ. ಹೇ ನಮ್ಮ ಇಷ್ಟ ದೇವತೆಗಳೇ, ಇಷ್ಟ ದೇವತೆಗಳಾಗಿದ್ದೀರಲ್ಲವೇ? ಯಾವುದಾದರೂ ಒಂದು ರೂಪದಲ್ಲಿ ಸರ್ವ ಆತ್ಮರುಗಳಿಗಾಗಿ ಇಷ್ಟ
ದೇವತೆ ಆಗಿದ್ದೀರಲ್ಲವೇ? ಈಗ ಎಲ್ಲ ಆತ್ಮಗಳ ಕರೆಯಾಗಿದೆ. ಹೇ ಇಷ್ಟದೇವ, ಇಷ್ಟದೇವಿಯರೇ, ಪರಿವರ್ತನೆ ಮಾಡಿ. ಈ ಕೂಗು ಕೇಳಿಸುತ್ತದೆಯೇ? ಪಾಂಡವರಿಗೆ ಈ ಕೂಗು ಕೇಳಿಸುತ್ತದೆಯೇ? ಕೇಳಿಸಿಕೊಂಡು ನಂತರ ಏನು ಮಾಡುತ್ತೀರಿ? ಕೇಳಿಸುತ್ತದೆ ಎಂದರೆ ಪರಿಹಾರ ಕೊಡುತ್ತೀರಾ ಅಥವಾ ಯೋಚಿಸುತ್ತೀರಾ? ಮಾಡೋಣ. ಕರೆ ಕೇಳಿಸುತ್ತದೆಯೇ? ಸಮಯದ ಕರೆಯನ್ನು ಕೇಳುತ್ತೀರೇ ಅಥವಾ ಕೇವಲ ಆತ್ಮರ ಕರೆಯನ್ನು ಕೇಳುತ್ತೀರಾ? ಇಷ್ಟ ದೇವಿ ದೇವತೆಯರೇ, ಈಗ ತಮ್ಮ ದಾತತನದ ರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಕೊಡಬೇಕು. ಯಾವುದೇ ಆತ್ಮ ವಂಚಿತವಾಗಿ ಉಳಿದುಕೊಂಡು ಬಿಡದಿರಲಿ. ಇಲ್ಲವಾದರೆ ದೂರುಗಳ ಮಾಲೆಗಳು ಬಂದು ಬೀಳುತ್ತವೆ. ದೂರುಗಳಂತೂ ಕೊಡುತ್ತಾರಲ್ಲವೇ? ದೂರುಗಳ ಮಾಲೆಗಳನ್ನು ಹಾಕಿಕೊಳ್ಳುವ ಇಷ್ಟ ಆಗಿದೆಯೇ? ಅಥವಾ ಹೂವುಗಳ ಮಾಲೆಗಳನ್ನು ಹಾಕಿಕೊಳ್ಳುವ ಇಷ್ಟ ದೇವಿಯರಾಗಿದ್ದೀರಾ? ಯಾವ ಇಷ್ಟ ಆಗಿದ್ದೀರಿ? ಪೂಜ್ಯರಾಗಿದ್ದೀರಲ್ಲವೇ? ನಾವಂತೂ ನಂತರ ಬರುವವರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ಯಾರು ದೊಡ್ಡವರಾಗಿದ್ದಾರೆ ಅವರೇ ದಾತ ಆಗುತ್ತಾರೆ, ನಾವೆಲ್ಲಿ ಆಗುತ್ತೇವೆ? ಈ ರೀತಿ ಅಲ್ಲ, ಎಲ್ಲರೂ ದಾತ ಆಗಬೇಕು. ಯಾರೆಲ್ಲ ಮೊದಲ ಬಾರಿ ಮಧುಬನಕ್ಕೆ ಬಂದಿದ್ದೀರಿ ಅವರು ಕೈ ಎತ್ತಿ. ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರಿ ಅವರು ದಾತ ಆಗುತ್ತೀರೋ ಅಥವಾ 2-3 ವರ್ಷದಲ್ಲಿ ಆಗುತ್ತೀರೋ? 1 ವರ್ಷದವರು ದಾತ ಆಗುತ್ತೀರಾ? ಆಗುತ್ತೇವೆ ಎಂದರು. ಬಹಳ ಒಳ್ಳೆಯದು, ಬುದ್ಧಿವಂತರಾಗಿದ್ದಾರೆ. ಬಾಪ್ತಾದರವರು ಸಾಹಸದ ಮೇಲೆ ಸದಾ ಖುಷಿಯಾಗುತ್ತಾರೆ. 1 ವರ್ಷದವರಾಗಿರಲಿ, 6 ತಿಂಗಳಿನವರಾಗಿರಲಿ. ಆದರೆ ಬಾಪ್ತಾದರವರು ತಿಳಿದಿದ್ದಾರೆ, 1 ವರ್ಷದವರಾಗಿದ್ದೀರಾ ಅಥವಾ 1 ತಿಂಗಳಿನವರಾಗಿದ್ದೀರಾ? 1 ತಿಂಗಳಿನವರು ಸಹ ತಮ್ಮನ್ನು ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ಳುತ್ತೀರಲ್ಲವೇ? ಹಾಗಾದರೆ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಎಂದರೆ ಬ್ರಹ್ಮ ತಂದೆಯ ಆಸ್ತಿಯ ಅಧಿಕಾರಿಗಳು. ಬ್ರಹ್ಮರವರನ್ನ ತಂದೆ ಎಂದುಕೊಂಡ ತಕ್ಷಣವೇ ಕುಮಾರ ಕುಮಾರಿಯರಾದಿರಿ ಅಲ್ಲವೇ? ಹಾಗಾದರೆ ಬ್ರಹ್ಮಕುಮಾರ ಹಾಗೂ ಬ್ರಹ್ಮಕುಮಾರಿ ತಂದೆ ಬ್ರಹ್ಮ ಶಿವ ಬಾಬಾ ಅವರ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ಅಲ್ಲವೇ? 1 ತಿಂಗಳಿನವರೆಗೆ ಆಸ್ತಿ ಸಿಗುವುದಿಲ್ಲವೇ? 1 ತಿಂಗಳಿನವರೆಗೆ ಆಸ್ತಿ ಸಿಗುತ್ತದೆ. ಆಸ್ತಿ ಸಿಕ್ಕಿತು ಎಂದ ಕೂಡಲೇ ಕೊಡುವುದಕ್ಕಾಗಿ ದಾತ ಆಗಿದ್ದೀರಲ್ಲವೇ? ಏನು ಸಿಗುತ್ತದೆಯೋ ಅದನ್ನು ಕೊಡಲು ಆರಂಭ ಮಾಡಬೇಕು ಅಲ್ಲವೇ? ಒಂದು ವೇಳೆ ತಂದೆ ಎಂದು ಕನೆಕ್ಷನ್ ಜೋಡಿಸಿದರೆ 1 ದಿನದಲ್ಲಿಯೇ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಹೀಗಲ್ಲ. ಹೌದು, ಚೆನ್ನಾಗಿದೆ, ಯಾವುದೋ ಒಂದು ಶಕ್ತಿ ಇದೆ, ತಿಳುವಳಿಕೆಯಲ್ಲಿ ಬರುತ್ತದೆ. ಈ ರೀತಿಯಲ್ಲ. ಆಸ್ತಿಗೆ ಅಧಿಕಾರಿಗಳು ಮಕ್ಕಳಾಗಿರುತ್ತಾರೆ. ತಿಳಿದುಕೊಳ್ಳುವವರು ನೋಡುವವರು ಅಲ್ಲ. ಒಂದು ವೇಳೆ 1 ದಿನದಲ್ಲಿಯೂ ಸಹ ಹೃದಯದಿಂದ ತಂದೆ ಎಂದುಕೊಂಡರೆ ಆಸ್ತಿಯ ಅಧಿಕಾರಿಗಳು ಆಗಬಹುದು. ನೀವು ಎಲ್ಲರೂ ಆಸ್ತಿಯ ಅಧಿಕಾರಿಗಳಾಗಿದ್ದೀರಲ್ಲವೇ? ನೀವಂತೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಅಥವಾ ಇನ್ನೂ ಆಗುತ್ತಿರುವಿರಾ? ಆಗಿಬಿಟ್ಟಿದ್ದೀರಾ ಅಥವಾ ಇನ್ನೂ ಆಗುತ್ತಿದ್ದೀರಾ? ಯಾರು ನಿಮ್ಮನ್ನು ಬದಲಾಯಿಸಲು ಆಗುವುದಿಲ್ಲವೇ? ಬ್ರಹ್ಮಕುಮಾರ ಕುಮಾರಿಯರ ಬದಲಾಗಿ ಕೇವಲ ಕುಮಾರ ಕುಮಾರಿಯರು ಆಗಲು ಸಾಧ್ಯವಿಲ್ಲ ಅಲ್ಲವೇ? ಬ್ರಹ್ಮಕುಮಾರ ಹಾಗೂ ಬ್ರಹ್ಮಕುಮಾರಿ ಆಗುವುದರಲ್ಲಿ ಎಷ್ಟು ಲಾಭವಿದೆ? 1 ಜನ್ಮದ ಲಾಭವಲ್ಲ, ಅನೇಕ ಜನ್ಮಗಳ ಲಾಭ. ಪುರುಷಾರ್ಥ ಅರ್ಧ ಜನ್ಮ ಅಥವಾ 3/4 ಜನ್ಮ ಹಾಗೂ ಅನೇಕ ಜನ್ಮಗಳ ಪ್ರಾರಬ್ಧ. ಇದರಲ್ಲಿ ಲಾಭವೇ ಲಾಭವಿದೆಯಲ್ಲವೇ? ಬಾಪ್ತಾದರವರು ಸಮಯದ ಅನುಸಾರ ವರ್ತಮಾನ ಸಮಯ ವಿಶೇಷವಾಗಿ 1 ಮಾತಿನ ಗಮನವನ್ನು ತರಿಸುತ್ತಾರೆ. ಏಕೆಂದರೆ ಬಾಪ್ತಾದರವರು ಮಕ್ಕಳ ಫಲಿತಾಂಶವನ್ನು ನೋಡುತ್ತಿದ್ದಾರೆ. ಅಂದ ಮೇಲೆ ಫಲಿತಾಂಶದಲ್ಲಿ ನೋಡಲಾಗಿದೆ, ಸಾಹಸ ಬಹಳ ಚೆನ್ನಾಗಿದೆ, ಲಕ್ಷ್ಯವೂ ಸಹ ಬಹಳ ಚೆನ್ನಾಗಿದೆ. ಲಕ್ಷ್ಯದ ಅನುಸಾರ ಇನ್ನೂ ಲಕ್ಷ್ಯ ಹಾಗೂ ಲಕ್ಷಣ ಇದರಲ್ಲಿ ಅಂತರವಿದೆ. ಲಕ್ಷ್ಯ ಎಲ್ಲರದ್ದು ನಂಬರ್ 1 ಇದೆ. ಬಾಪ್ತಾದರವರು ಯಾರನ್ನೇ ನಿಮ್ಮ ಲಕ್ಷ್ಯ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ತೆಗೆದುಕೊಳ್ಳುವುದಾಗಿದೆಯೇ? ಸೂರ್ಯವಂಶಿಯಾಗುವುದಾಗಿದೆಯೇ ಅಥವಾ ಚಂದ್ರವಂಶೀಯರಾಗುವುದಾಗಿದೆಯೇ ಎಂದು ಕೇಳಿದರೆ ಎಲ್ಲರೂ ಯಾವುದಕ್ಕೆ ಕೈ ಎತ್ತುತ್ತೀರಿ? ಸೂರ್ಯವಂಶೀಯರಾಗುವುದರಲ್ಲಿಯೇ ಅಲ್ಲವೇ?
ಯಾರಾದರೂ ಚಂದ್ರವಂಶಿ ಆಗಲು ಬಯಸುವವರು ಇದ್ದೀರಾ? ಯಾರೂ ಇಲ್ಲ. ಒಬ್ಬರು ಕೈ ಎತ್ತಿದರು. ಒಳ್ಳೆಯದಾಗಲಿ. ಇಲ್ಲವಾದರೆ ಆ ಸೀಟ್ ಖಾಲಿಯಾಗಿ ಉಳಿದುಕೊಂಡು ಬಿಡುತ್ತದೆ. ಅಂದ ಮೇಲೆ ಎಲ್ಲರ ಲಕ್ಷ್ಯ ಬಹಳ ಚೆನ್ನಾಗಿದೆ. ಲಕ್ಷ್ಯ ಹಾಗೂ ಲಕ್ಷಣದ ಸಮಾನತೆ, ಇದರ ಮೇಲೆ ಗಮನ ಕೊಡುವುದು ಅವಶ್ಯಕವಾಗಿದೆ. ಇದರ ಕಾರಣ ಏನಾಗಿದೆ? ಇಂದು ತಿಳಿಸಿಕೊಟ್ಟರಲ್ಲವೇ? ಕೆಲವೊಮ್ಮೆ ತೆಗೆದುಕೊಳ್ಳುವವರು ಆಗಿಬಿಡುತ್ತೀರಿ. ಇವರು ಮಾಡಲಿ, ಈ ರೀತಿ ಆಗಲಿ, ಇವರು ಸಹಯೋಗ ಕೊಡಲಿ, ಇವರು ಬದಲಾದರೆ ನಾನು ಬದಲಾಗುತ್ತೇನೆ, ಈ ಮಾತು ಸರಿ ಹೋದರೆ ನಾನು ಸರಿ ಹೋಗುತ್ತೇನೆ. ಇದು ತೆಗೆದುಕೊಳ್ಳುವುದಾಗಿದೆ. ದಾತಾತನವಲ್ಲ. ಯಾರೇ ಕೊಡಲಿ ಅಥವಾ ಕೊಡದೇ ಇರಲಿ, ತಂದೆಯಂತೂ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದಾರೆ. ತಂದೆ ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಕೊಟ್ಟಿದ್ದಾರೆ. ಒಂದೇ ಕೋರ್ಸ್ ಆಗಿದೆ ಅಲ್ಲವೇ? 60 ವರ್ಷದವರಾಗಿರಲಿ, 1 ತಿಂಗಳವರಾಗಿರಲಿ, ಕೋರ್ಸ್ ಅಂತೂ ಒಂದೇ ಆಗಿದೆ. ಅಥವಾ 60 ವರ್ಷದವರಿಗೆ ಬೇರೆ ಕೋರ್ಸ್ ಹಾಗೂ 1 ತಿಂಗಳಿನವರಿಗೆ ಬೇರೆ ಕೋರ್ಸ್ ಇದೆಯೇ? ಅವರು ಸಹ ಅದೇ ಕೋರ್ಸ್ ಪಡೆದಿದ್ದಾರೆ ಹಾಗೂ ಈಗಲೂ ಸಹ ಅದೇ ಕೋರ್ಸ್ ನಡೆಯುತ್ತಿದೆ. ಆದರೆ ಅದೇ ಜ್ಞಾನವಾಗಿದೆ, ಅದೇ ಪ್ರೀತಿಯಾಗಿದೆ, ಅದೇ ಸರ್ವಶಕ್ತಿಗಳಿವೆ. ಎಲ್ಲವೂ ಒಂದೇ ರೀತಿ ಇದೆ. ಅವರಿಗೆ 16 ಶಕ್ತಿಗಳು, ಇವರಿಗೆ 8 ಶಕ್ತಿಗಳು. ಈ ರೀತಿ ಇಲ್ಲ. ತಂದೆ ಯಾವಾಗ ಎಲ್ಲರನ್ನ ಸಂಪನ್ನರನ್ನಾಗಿ ಮಾಡಿದ್ದಾರೆ ಎಂದ ಮೇಲೆ ಸಂಪನ್ನ ದಾತ ಆಗಿರುತ್ತಾರೆ, ತೆಗೆದುಕೊಳ್ಳುವವರಲ್ಲ. ನಾನು ಕೊಡಬೇಕು, ಅನ್ಯರು ಕೊಡಲಿ ಕೊಡದೇ ಇರಲಿ. ತೆಗೆದುಕೊಳ್ಳುವ ಇಚ್ಛೆ ಇರಬಾರದು, ಕೊಡುವ ಇಚ್ಛೆ ಇರಬೇಕು. ಹಾಗೂ ಎಷ್ಟು ಕೊಡುತ್ತೀರಿ, ದಾತ ಆಗುತ್ತೀರಿ, ಅಷ್ಟು ಖಜಾನೆಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಂದು ವೇಳೆ ನೀವು ಯಾರಿಗಾದರೂ ಸ್ವಮಾನ ಕೊಟ್ಟರೆ ಅನ್ಯರಿಗೆ ಕೊಡುವುದು, ಅರ್ಥಾತ್ ತಮ್ಮ ಸ್ವಮಾನವನ್ನು ಹೆಚ್ಚಿಸಿಕೊಳ್ಳುವುದು. ಕೊಡುವುದಾಗಿರುವುದಿಲ್ಲ. ಕೊಡುವುದು ಅಂದರೆ ತೆಗೆದುಕೊಳ್ಳುವುದು. ತೆಗೆದುಕೊಳ್ಳಬೇಡಿ, ಕೊಟ್ಟರೆ ತೆಗೆದುಕೊಳ್ಳುವುದೇ ಆಗಿರುತ್ತದೆ. ಹಾಗಾದರೆ ಸಮಯದ ಕರೆ ಏನಾಗಿದೆ ಎಂದು ತಿಳಿಯುತ್ತೆ? ದಾತ ಆಗಿ. ಒಂದು ಅಕ್ಷರವನ್ನು ನೆನಪಿಡಿ. ಏನೇ ಆಗಲಿ ದಾತ, ಈ ಶಬ್ದವನ್ನು ಸದಾ ನೆನಪಿಟ್ಟುಕೊಳ್ಳಿ. ಇಚ್ಛಾ ಮಾತ್ರಂ ಅವಿದ್ಯ. ಸೂಕ್ಷ್ಮವಾಗಿಯೂ ತೆಗೆದುಕೊಳ್ಳುವ ಇಚ್ಛೆ ಬೇಡ, ಸ್ಥೂಲದಲ್ಲಿಯೂ ತೆಗೆದುಕೊಳ್ಳುವ ಇಚ್ಛೆ ಇಲ್ಲ. ದಾತ ಅರ್ಥವೇ ಆಗಿದೆ ಇಚ್ಛಾ ಮಾತ್ರಂ ಅವಿದ್ಯ. ಏನನ್ನೇ ತೆಗೆದುಕೊಳ್ಳಲು ಯಾವುದೇ ಅಪ್ರಾಪ್ತಿಯ ಅನುಭವವೇ ಆಗುವುದಿಲ್ಲ. ಸರ್ವಪ್ರಾಪ್ತಿ ಸಂಪನ್ನ. ಹಾಗಾದರೆ ಲಕ್ಷ್ಯ ಏನಾಗಿದೆ? ಸಂಪನ್ನರಾಗಿರುವುದೇ ಅಲ್ಲವೇ? ಅಥವಾ ಎಷ್ಟು ಸಿಗುತ್ತದೆಯೋ ಅಷ್ಟು ಸಾಕು ಎನ್ನುತ್ತೀರಾ? ಸಂಪನ್ನ ಆಗಿರುವುದೇ ಸಂಪೂರ್ಣರಾಗುವುದಾಗಿದೆ. ಇಂದು ವಿದೇಶಿಯರಿಗೆ ವಿಶೇಷ ಚಾನ್ಸ್ ಸಿಕ್ಕಿದೆ. ಒಳ್ಳೆಯದಾಗಲಿ. ಮೊದಲ ಚಾನ್ಸ್ ವಿದೇಶಿಯರು ತೆಗೆದುಕೊಂಡರು. ಅತಿ ಪ್ರಿಯರಾಗಿದ್ದೀರಿ ಅಲ್ಲವೇ? ಎಲ್ಲರಿಗೂ ನಿಷೇಧಿಸಿದ್ದೇವೆ ಹಾಗೂ ವಿದೇಶಿಯರಿಗೆ ನಿಮಂತ್ರಣ ಕೊಟ್ಟಿದ್ದೇವೆ. ಬಾಪ್ದಾದರವರಿಗೂ ಸಹ ಎಲ್ಲ ಮಕ್ಕಳ ನೆನಪಿದೆ. ಆದರೂ ಸಹ ಡಬಲ್ ವಿದೇಶಿಯರನ್ನು ನೋಡಿ, ಅವರ ಸಾಹಸವನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ಈಗ ವರ್ತಮಾನ ಸಮಯದಲ್ಲಿ ಅಷ್ಟೊಂದು ಏರುಪೇರಿನಲ್ಲಿ ಬರುತ್ತಿಲ್ಲ. ಈಗ ಬದಲಾವಣೆ ಬಂದಿದೆ. ಶುರುವಿನಲ್ಲಿ ಯಾವ ಪ್ರಶ್ನೆಗಳು ಬರುತ್ತಿತ್ತು? ಭಾರತದ ಕಲ್ಚರ್ ಆಗಿದೆ, ಫಾರಿನ್ ಕಲ್ಚರ್ ಆಗಿದೆ. ಈಗ ಎಲ್ಲದರ ತಿಳುವಳಿಕೆ ಬಂದಿದೆ. ಈಗ ಬ್ರಾಹ್ಮಣರ ಕಲ್ಚರ್ನಲ್ಲಿ ಬಂದು ಬಿಟ್ಟಿದ್ದೀರಿ. ಭಾರತದ ಕಲ್ಚರ್ ಅಲ್ಲ, ಫಾರಿನ್ ಕಲ್ಚರ್ ಅಲ್ಲ, ಬ್ರಾಹ್ಮಣ ಕಲ್ಚರ್ನಲ್ಲಿ ಬಂದಿದ್ದೀರಿ. ಭಾರತದ ಕಲ್ಚರ್ ಸ್ವಲ್ಪ ಕಿರಿಕಿರಿ ಮಾಡುತ್ತಾರೆ, ಆದರೆ ಬ್ರಾಹ್ಮಣ ಕಲ್ಚರ್ ಸಹಜವಾಗಿದೆ. ಬ್ರಾಹ್ಮಣ ಕಲ್ಚರ್ ಆಗಿದೆ ಸ್ವಮಾನದಲ್ಲಿ ಇರುವುದು ಹಾಗೂ ಸ್ವರಾಜ್ಯ ಅಧಿಕಾರಿಗಳಾಗುವುದು. ಇದೇ ಬ್ರಾಹ್ಮಣರ ಕಲ್ಚರ್ ಆಗಿದೆ. ಇದು ಇಷ್ಟವಾಗುತ್ತದೆಯೇ? ಈಗ ಪ್ರಶ್ನೆಗಳಂತೂ ಇಲ್ಲ ಅಲ್ಲವೇ? ಭಾರತದ ಕಲ್ಚರ್ನಲ್ಲಿ ಹೇಗೆ ಬರುವುದು? ಕಷ್ಟವಾಗಿದೆಯೇ? ಸಹಜವಾಗಿದೆಯಲ್ಲವೇ? ನೋಡಿ, ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಕಷ್ಟ ಎಂದು ಹೇಳಬಾರದು. ಸಹಜ ಎಂದಂತೂ ಹೇಳಿಬಿಟ್ಟೆವು, ಆದರೆ ಇದು ಸ್ವಲ್ಪ ಕಷ್ಟವಾಗಿದೆ. ಸಹಜವಾಗಿದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಕಷ್ಟ ಎನಿಸುತ್ತದೆಯೇ? ಸ್ವಲ್ಪವೂ ಕಷ್ಟವಿಲ್ಲವೇ? ಬಹಳ ಸಹಜವಾಗಿದೆಯೇ? ಈಗ ಎಲ್ಲ ಆಟವೂ ಪೂರ್ತಿಯಾಗಿದೆ. ಹಾಗಾಗಿ ನಗು ಬರುತ್ತದೆ. ಈಗ ಪಕ್ಕಾ ಆಗಿಬಿಟ್ಟಿದ್ದೀರಿ.
ಬಾಲ್ಯತನದ ಆಟಗಳು ಈಗ ಸಮಾಪ್ತಿಯಾಗಿ ಬಿಟ್ಟಿದೆ. ಈಗ ಅನುಭವಿ ಆಗಿದ್ದೀರಿ. ಹಾಗೂ ಬಾಪ್ತಾದರವರು ನೋಡುತ್ತಾರೆ, ಎಷ್ಟು ಹಳೆಯ ಪಕ್ಕಾ ಮಕ್ಕಳಾಗುತ್ತಾ ಹೋಗುತ್ತಾರೆ, ಅಷ್ಟು ಯಾರೆಲ್ಲ ಹೊಸಬರು ಬರುತ್ತಾರೆ ಅವರು ಸಹ ಪಕ್ಕಾ ಆಗುತ್ತಾ ಹೋಗುತ್ತಾರೆ. ಚೆನ್ನಾಗಿದೆ. ಒಬ್ಬರು ಇನ್ನೊಬ್ಬರನ್ನ ಚೆನ್ನಾಗಿ ಮುಂದುವರಿಸುತ್ತಾ ಹೋಗುತ್ತಿರುವಿರಿ. ಒಳ್ಳೆಯ ಪರಿಶ್ರಮ ಪಡುತ್ತೀರಿ. ಈಗ ದಾದಿಯವರ ಬಳಿ ಮಾತುಗಳನ್ನಂತೂ ತೆಗೆದುಕೊಂಡು ಬರುವುದಿಲ್ಲ ಅಲ್ಲವೇ? ಮಾತುಗಳು ಅಂದರೆ ಪರಿಸ್ಥಿತಿಗಳು, ಕಥೆಗಳು ದಾದಿಯರ ಬಳಿ ತೆಗೆದುಕೊಂಡು ಬರುತ್ತೀರಾ? ಈಗ ಕಡಿಮೆಯಾಗಿ ಬಿಟ್ಟಿದೆ. ಅಂತರವಂತೂ ಇದೆ ಅಲ್ಲವೇ? ದಾದಿ ಜಾನಕಿಜಿಯವರೊಂದಿಗೆ ತಂದೆ ಕೇಳಿದರು, ನೀವು ಈಗ ಅನಾರೋಗ್ಯರಾಗಬೇಡಿ. ಮಾತುಕತೆಗಳಲ್ಲಿ ಅನಾರೋಗ್ಯರಾಗುತ್ತಾರೆ. ಅದಂತೂ ಸಮಾಪ್ತಿಯಾಗಿದೆ. ಚೆನ್ನಾಗಿದೆ. ಎಲ್ಲದಕ್ಕಿಂತ ಒಳ್ಳೆಯ ವಿಶೇಷ ಗುಣವಾಗಿದೆ ಹೃದಯದ ಸ್ವಚ್ಛತೆ. ಚೆನ್ನಾಗಿದೆ. ಒಳಗಡೆ ಇಟ್ಟುಕೊಳ್ಳುವುದಿಲ್ಲ, ಹೊರಗಡೆ ತೆಗೆದು ಬಿಡುತ್ತೀರಿ. ಯಾವ ಮಾತು ಇರುತ್ತದೆ, ಹೀಗಲ್ಲ ಹಾಗೆ, ಹಾಗಲ್ಲ ಹೀಗೆ ಎಂದು ಹೇಳುವುದಿಲ್ಲ. ಯಾವ ಮಾತಿದೆಯೋ ಅದನ್ನು ಹೇಳಿಬಿಡುತ್ತೀರಿ. ಈ ವಿಶೇಷತೆ ಚೆನ್ನಾಗಿದೆ. ಹಾಗಾಗಿ ಬಾಪ್ತಾದರವರು ಹೇಳುತ್ತಾರೆ, ಸತ್ಯ ಹಾಗೂ ಸ್ವಚ್ಛ ಹೃದಯದ ಮೇಲೆ ತಂದೆ ರಾಜಿಯಾಗಿರುತ್ತಾರೆ. ಹೌದು ಎಂದರೆ ಹೌದು, ಇಲ್ಲ ಎಂದರೆ ಇಲ್ಲ. ಹೀಗಲ್ಲ ನೋಡೋಣ, ಬಲವಂತವಾಗಿ ನಡೆಯುವಂತಹದ್ದಲ್ಲ. ನಡೆದರೆ ಸಂಪೂರ್ಣವಾಗಿ ನಡೆಯುತ್ತಾರೆ, ಇಲ್ಲವಾದರೆ ಇಲ್ಲ. ಒಳ್ಳೆಯದು. ಯಾವ ಮಕ್ಕಳು ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ, ಬಾಪ್ತಾದರವರು ಆ ಎಲ್ಲ ಮಕ್ಕಳಿಗೆ ಯಾರು ಪತ್ರದ ಮೂಲಕ ಅಥವಾ ಯಾವುದೇ ರೀತಿಯಲ್ಲಿ ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ, ಅದು ಬಾಪ್ತಾದರವರಿಗೆ ಸ್ವೀಕಾರವಾಗಿದೆ. ಹಾಗೂ ಬಾಪ್ತಾದರವರು ರಿಟರ್ನ್ನಲ್ಲಿ ಎಲ್ಲ ಮಕ್ಕಳಿಗೆ ದಾತತನದ ವರದಾನವನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. 1 ಸೆಕೆಂಡ್ನಲ್ಲಿ ಹಾರಲು ಸಾಧ್ಯವೇ? ರೆಕ್ಕೆಗಳು ಶಕ್ತಿಶಾಲಿಯಾಗಿ ಇದೆ ಅಲ್ಲವೇ? ಬಾಬಾ ಎಂದು ಹೇಳಿದಿರಿ ಹಾಗೂ ವತನಕ್ಕೆ ಹಾರಿ ಹೋದಿರಿ ಎಂದು ಬಾಪ್ತಾದರವರು ಡ್ರಿಲ್ ಮಾಡಿಸಿದರು. 4 ಕಡೆಯ ಸರ್ವಶ್ರೇಷ್ಠ ತಂದೆಯ ಸಮಾನ ದಾತತನದ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳಿಗೆ, ನಿರಂತರ ನೆನಪು ಹಾಗೂ ಸೇವೆಯಲ್ಲಿ ತತ್ಪರರಾಗಿರುವಂತಹ ಪರಮಾತ್ಮ ಸೇವೆಯ ಜೊತೆಗಾರ ಮಕ್ಕಳಿಗೆ ಸದಾ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವನ್ನಾಗಿ ಮಾಡುವಂತಹ, ಸದಾ ತಂದೆಯ ಸ್ನೇಹಿತ ಹಾಗೂ ಸಮಾನ ಸಮೀಪರಾಗುವಂತಹ ಬಾಪ್ತಾದರವರ ನಯನಗಳ ನಕ್ಷತ್ರಗಳು, ಸದಾ ವಿಶ್ವ ಕಲ್ಯಾಣದ ಭಾವನೆಯಲ್ಲಿರುವಂತಹ ದಯಾಹೃದಯಿಗಳು, ಮಾಸ್ಟರ್ ಕ್ಷಮೆಯ ಸಾಗರ ಮಕ್ಕಳಿಗೆ ದೂರ ಕುಳಿತಿರುವಂತಹ, ಮಧುಬನದಲ್ಲಿ ಕೆಳಗೆ ಕುಳಿತುಕೊಂಡಿರುವಂತಹ ಹಾಗೂ ಬಾಪ್ತಾದರವರ ಸನ್ಮುಖದಲ್ಲಿ ಕುಳಿತುಕೊಂಡಿರುವಂತಹ ಸರ್ವ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಇಂದಿನ ವರದಾನ: ಹೃದಯದಲ್ಲಿ ಒಬ್ಬ ಹೃದಯರಾಮನನ್ನು ಸಮಾವೇಶ ಮಾಡಿಕೊಂಡು ಒಬ್ಬರೊಂದಿಗೆ ಸರ್ವ ಸಂಬಂಧದ ಅನುಭವ ಮಾಡುವಂತಹ ಸಂತುಷ್ಟ ಆತ್ಮಭವ. ವರದಾನದ ವಿಶ್ಲೇಷಣೆ: ಜ್ಞಾನವನ್ನು ಅಳವಡಿಸಿಕೊಳ್ಳುವ ಸ್ಥಾನವಾಗಿದೆ ಬುದ್ಧಿ, ಆದರೆ ಪ್ರಿಯಕರನನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನವಾಗಿದೆ ಹೃದಯ. ಕೆಲವು ಪ್ರಿಯತಮೆಯರು ಬುದ್ಧಿಯನ್ನು ಹೆಚ್ಚು ಓಡಿಸುತ್ತಾರೆ, ಆದರೆ ಬಾಪ್ತಾದ ಸತ್ಯ ಹೃದಯವುಳ್ಳವರ ಮೇಲೆ ರಾಜಿಯಾಗಿದ್ದಾರೆ. ಆದ್ದರಿಂದ ಹೃದಯದ ಅನುಭವ ಹೃದಯಕ್ಕೆ ಗೊತ್ತಿರುತ್ತದೆ, ಹೃದಯ ರಾಮನಿಗೆ ಗೊತ್ತಿರುತ್ತದೆ. ಯಾರು ಹೃದಯದಿಂದ ಸೇವೆ ಮಾಡುತ್ತಾರೆ ಅಥವಾ ನೆನಪು ಮಾಡುತ್ತಾರೆ, ಅವರು ಪರಿಶ್ರಮ ಕಡಿಮೆ ಮತ್ತು ಸಂತುಷ್ಟತೆ ಹೆಚ್ಚು ಪಡೆಯುತ್ತಾರೆ. ಹೃದಯವಂತರು ಸದಾ ಸಂತುಷ್ಟತೆಯ ಗೀತೆಯನ್ನು ಹಾಡುತ್ತಾರೆ. ಅವರು ಸಮಯ ಪ್ರಮಾಣ ಒಬ್ಬರ ಜೊತೆ ಸರ್ವ ಸಂಬಂಧಗಳ ಅನುಭೂತಿಯನ್ನು ಮಾಡುತ್ತಾರೆ. ಇಂದಿನ ಸ್ಲೋಗನ್: ಅಮೃತ ವೇಳೆ ಪ್ಲೇನ್ ಬುದ್ಧಿ ಉಳ್ಳವರಾಗಿ ಕುಳಿತುಕೊಂಡಾಗ ಸೇವೆಯಲ್ಲಿ ಹೊಸ ಹೊಸ ವಿಧಿಗಳು ಟಚ್ ಆಗುವುದು. ಒಳ್ಳೆಯದು. ಓಂ ಶಾಂತಿ.